ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾವು ಯೂಟ್ಯೂಬಲ್ಲಿ ವಿಡಿಯೋ ರೆಕಮೆಂಡ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ವಿ. ಸೊ ಯಾರು ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ಕೊಂಡಿದ್ರೆ ದಯವಿಟ್ಟು ನಮಗೆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ವಿ. ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಸೆಟ್ಟಿಂಗ್ಸಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ಅಕೌಂಟ್ ಯಾವುದಂತ ತಿಳ್ಕೊಳ್ಳಿ. ಆಮೇಲೆ ನೋಡಿ, ಇಲ್ಲಿ ಕೆಳಗೆ ಒಂದು ಸೆಟ್ಟಿಂಗ್ಸ್ ಬರುತ್ತೆ. ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಕ್ವಾಲಿಟಿ ಏನಾದರೂ ಇರುತ್ತಲ್ಲ ಅದನ್ನು ಚೆಕ್ ಮಾಡಿಕೊಂಡು ಹೈ ಕ್ವಾಲಿಟಿಯಲ್ಲಿ ಆಟೋಮೆಟಿಕ್ ಅಂತ ಇರುತ್ತೆ. ಹೆಂಗೆ ಕ್ವಾಲಿಟಿ ಪಿಕ್ಚರ್ ಅಂತ ಹೇಳ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಮೇಲೆ ಬಂದಿದ ತಕ್ಷಣ ಇಲ್ಲಿ ನೋಟಿಫಿಕೇಷನ್ ಅಂತ ಕಾಣಿಸುತ್ತೆ ನೋಡಿ. ಫ್ಯಾಮಿಲಿ ಕಂಟೆಂಟಿಂದ ಕೆಳಗಡೆ ನೋಟಿಫಿಕೇಷನ್ ಅಂತ ಇಲ್ಲಿ ನೋಡಿ, ಸಜೆಸ್ಟ್ ಅಂತ ಇರುತ್ತೆ. ಇದನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಆದಮೇಲೆ ನಿಮ್ಮ ಇಲ್ಲೆಲ್ಲ ಸೆಟ್ಟಿಂಗ್ಸಲ್ಲಿ ನೋಟಿಫಿಕೇಷನ್ ಇರುತ್ತಲ್ಲ, ಇದೆಲ್ಲದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಯಾರ್ಯಾರು ಫಾಲೋವರ್ಸ್ ಮೂಲಕ ಸಬ್ಸ್ಕ್ರಿಪ್ಷನ್ಸ್ ಅದು ಮಾಡ್ಕೊಂಡಿರ್ತೀರ ಅದನ್ನೆಲ್ಲ ಬಿಟ್ಟಾಕಿ. ಸೊ ಆಮೇಲೆ ನಿಮಗೆ ಒಂದೇ ಒಂದು ಟ್ರಿಕ್ಸ್ ನೋಡಿ ಹೆಂಗಾಗತ್ತೆ ಅಂತ ಹೇಳ್ಕೊಂಡು ವೈರಲ್ ಆಗೋದು. ಒಂದೇ ಒಂದು ವೀಕಲ್ಲಿ ಯಾವ ಥರ ವೈರಲ್ ಆಗ್ಬಿಡ್ತು ಅಂತ ನೋಡ್ತೀನಿ ನೋಡಿ. ಇವಾಗ ನೋಡಿ, ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡಾದ್ಮೇಲೆ ನೋಟಿಫಿಕೇಷನ್ ನೋಡಿ. 1 ವೀಕ್ ಆದಮೇಲೆ ನನಗೆ ಬಂದಿದ್ದು ರಿಸಲ್ಟು ನೋಡಿ. ಇವಾಗ ಸೆಟ್ ಮಾಡಿದ್ದೀವಿ, ಯಾವ ಥರ ಸೆಟ್ ಆಗಿರುತ್ತೆ ಅಂತ ಹೇಳ್ಕೊಂಡ್ರೆ. ಸೊ ಇವಾಗ ಶಾರ್ಟ್ಸಲ್ಲಿ ಬಂದು ಅಲ್ಲಿ ವಿಡಿಯೋ ಕೆಳಗಡೆ ಒಂದು ಮಾರ್ಕ್ ಇರುತ್ತಲ್ಲ, ಆ ಮಾರ್ಕಲ್ಲೂ ಕ್ಲಿಕ್ ಮಾಡಿಕೊಂಡು ಇದೆಲ್ಲ ಮೋಸ್ಟ್ ಯೂಸ್ ಆನ್ ಪಬ್ಲಿಕ್ ಅಂತ ಹೇಳ್ಕೊಂಡು ಹೊಡೆದ್ರೆ ಈ ರೇಂಜಲ್ಲಿ ಬರುತ್ತೆ. 10 ಡೇಸ್ ವ್ಯಾಕಲ್ 1 ಮಂತ್ ಇಯರು. ಇದು ಇವಾಗ ರೆಡಿ ಆದಮೇಲೆ ಈ ವಿಡಿಯೋ ವೈರಲ್ ಆಗಿದ್ದು. ಸೊ ನೈಸ್ ಅಲ್ವಾ?